ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ಸಿಡೆಂಟ್ ಆಗಿದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಮತ್ತು ನಾನು ಬೆಳಗಾವಿಗೆ ಬಂದಿರಲಿಲ್ಲ. ಈಗ ಬಂದಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದೆ. ಇನ್ನೂ ಸ್ವಲ್ಪ ದಿನ ರೆಸ್ಟಲ್ಲಿ ಇರಬೇಕಾಗುತ್ತೆ ಅವರು. ಮತ್ತೇನಾದರೂ ಇದೆಯಾ? ರಾಜಕೀಯವಾಗಿ ಏನೋ ಚರ್ಚೆಗಳಾದವು ಸರ್? ಇಲ್ಲ, ಆರೋಗ್ಯ ವಿಚಾರಿಸೋಕೆ ಅಷ್ಟೇ ಬಂದಿದ್ದು. ರಾಜಕೀಯ ಏನು ಚರ್ಚೆ ಇಲ್ಲ. ಆಸ್ಪತ್ರೆಗೆ ಭೇಟಿ ನೀಡಿದ್ದೆ. ಕಂಡಕ್ಟರು ಇನ್ನೊಂದು 2 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ. ಆಮೇಲೆ ನನಗೆ ಇಲ್ಲಿ ಬಂದಮೇಲೆ ಸಿಕ್ಕಿದಂಥ ಮಾಹಿತಿ, ಆಮೇಲೆ ಒಟ್ಟು 13-14 ಜನ ಗಲಾಟೆ ಮಾಡಿದ್ದು. ಇದುವರೆಗೂ ಕೂಡ 4 ಜನರ ಮೇಲೆ ಆ್ಯಕ್ಷನ್ ತೊಗೊಂಡು 5 ಜನಕ್ಕೆ ಕಳಿಸಿದ್ದಾರೆ ಅಷ್ಟೇ. ಉಳಿದಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಬೇಕು ಅಲ್ವಾ? ತಪ್ಪು ಮಾಡಿದವ್ರಿಗೆ ನಾವು ಶಿಕ್ಷೆ ಕೊಡದೇ ಇದ್ದರೆ ಈ ಥರದ್ದು ಪದೇ ಪದೇ ರಿಪೀಟ್ ಆಗುತ್ತೆ. ಟಿಕೆಟ್ ವಿಚಾರದಲ್ಲಿ ಗಂಡು ಹುಡುಗ 0 ಟಿಕೆಟ್ ಇಟ್ಕೊಂಡಿದ್ದ, ಹೆಣ್ಮಕ್ಳ ಟಿಕೆಟು. ಅದನ್ನು ಕಂಡಕ್ಟರ್ ಕೇಳಿದ್ದೆ ತಪ್ಪ, ಅದಕ್ಕೆ ಹಲ್ಲೆ ಮಾಡಿದ್ದಾರೆ. ಬೇರೆ ಕಡೆಯವ್ರನ್ನೆಲ್ಲ ಕರೆಸ್ಕೊಂಡು, ಬಸ್ ಮೂವ್ ಆಗ್ತಾ ಇರುತ್ತಲ್ಲ, ಬೇರೆ ಕಡೆಯವ್ರನ್ನೆಲ್ಲ ಕರೆಸ್ಕೊಂಡು ಹಲ್ಲೆ ಮಾಡಿದ್ದಾರೆ. ಪಾಪ ಡ್ರೈವರ್ ನಾನು ನೋಡಿದೆ, ಏನು ರಿಟೈರ್ಡ್ ಆಗುವಂಥ ಇದರಲ್ಲಿದ್ದಾರೆ ಕಂಡಕ್ಟರು. ಆಮೇಲೆ ಡ್ರೈವರ್ ಮೇಲೂ ಒಬ್ಬರು ಒಂದು ಡೇಟ್ ಹಾಕಿದರು. ಕಂಡಕ್ಟ್ರಿಗೆ ಸ್ವಲ್ಪ ಹೆಚ್ಚಿನ ಒಳಗಾಯ, ಆಚೆ ಕಾಣಿಸೋದಕ್ಕೆ ಯಾವುದೂ ಇಲ್ಲ, ಆದರೆ ಹೊಡೆದಿರ್ತಾರಲ್ಲ, ಡಾಕ್ಟರ್ಸು ಹೇಳಿದ್ರು. ಮತ್ತು ನಾವೆಲ್ಲ ಇಡೀ ಹೋಗ್ಸೋ ಕೇಸು, ಆ ಬಸ್ಸಲ್ಲಿ 90 ಜನ ಇದ್ದರು. 90 ಜನ ಇದ್ದರು ಬಸ್ಸಲ್ಲಿ ಪ್ರಯಾಣಿಕರು. ಹೋಗ್ಸೋ ಕೇಸ್ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಆ ಮಹಾದೇವ್ ಕಂಡಕ್ಟರ್ ಜೊತೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರು, ನಮ್ಮ ಜನತೆ, ನೀವು ಮಾಧ್ಯಮದವರು, ನೀವು ಕೂಡ ಎಲ್ಲರೂ ಕೂಡ ಕಂಡಕ್ಟರ್ ಪರನೇ ಇದ್ದೀರ. ರಾಜ್ಯದ ಜನತೆ ಕೂಡ ಕಂಡಕ್ಟರ್ ಪರನೇ ಇದೆ. ಪೊಲೀಸ್ ಇಲಾಖೆ ಕೆಲವು ಕಡೆ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಆ್ಯಕ್ಷನ್ನು ಪ್ರಾರಂಭದಲ್ಲೇ ಇನ್ನೂ ಯಾರ್ಯಾರು ಗಲಾಟೆ ಮಾಡಿದ್ರು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಈಗಲಾದರೂ ಕೂಡ ಅರೆಸ್ಟ್ ಮಾಡಲಿ ಅಂತ ಹೇಳ್ತೀನಿ. ನಮ್ಮ MD ಅವರು ಕೂಡ ಹೋಗಿ ಪರ್ಸ್ನಲ್ಲಾಗಿ ಇವ್ರಿಗೆ ಮೀಟ್ ಮಾಡಿದ್ದಾರೆ, ಕಮಿಷನರ್ಗೆ.